ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಒಂದು ಕಾಲದಲ್ಲಿ ಇಡೀ ದೇಶದ ರಾಜಕಾರಣವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಂಥ ಪಶ್ಚಿಮ ಬಂಗಾಳದ ದೀದಿ ಮಮತಾ ಬ್ಯಾನರ್ಜಿ ಅವರಿಗೀಗ ಇತಿಹಾಸದಲ್ಲೇ ಕಂಡು ಕೇಳಿರದಂಥ ಘೋರ ಕಂಟಕ ಎದುರಾಗಿರೋದು. ಚುನಾವಣೆಯ ಸೋಲು ಒಂದು ಕಡೆ, ಸ್ವತಃ ಪಕ್ಷದ ನಾಯಕರೇ ಬೆನ್ನಿಗೆ ಚೂರಿ ಆಗ್ತಾ ಇರೋದು ಇನ್ನೊಂದು ಕಡೆ. ಬಂಗಾಳದ ಕೋಟೆಯಲ್ಲಿ ಮಮತಾ ಅವರ ಸಾಮ್ರಾಜ್ಯ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಅಧಿಕಾರವನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರತಕ್ಕಂಥ ದೀದಿಯ ಇವತ್ತಿನ ಶೋಚನೀಯ ಸ್ಥಿತಿ ಹೇಳತೀರದಾಗಿದೆ. ಈಗ ಪಕ್ಷದ 1,000 ಕೋಟಿ ಹಣ ಗುಳುಮಾಗಲಿದೆ ಅನ್ನೋ ಆತಂಕ ಮಮತಾ ಬ್ಯಾನರ್ಜಿ ಅವರಿಗೆ ಎದುರಾಗಿರೋದು. ಯಾವಾಗಲೂ ಕೂಡ ಆಕ್ರಮಣಕಾರಿ ರಾಜಕಾರಣಕ್ಕೆ ಹೆಸರಾಗಿದ್ದಂಥವರು ಮಮತಾ ಬ್ಯಾನರ್ಜಿ ಇವತ್ತು ತಾವೇ ಕಟ್ಟಿದ ಪಕ್ಷದಲ್ಲಿ ಮೂಲೆ ಗುಂಪಾಗಿದ್ದಾರೆ. ದಶಕಗಳ ಕಾಲ ಮುಖ್ಯಮಂತ್ರಿಯಾಗಿ ಬಂಗಾಳವನ್ನು ಆಳದಂಥ ದೀದಿ ಇವತ್ತು ಅಧಿಕಾರವನ್ನು ಕಳೆದುಕೊಂಡು ಸಾಮಾನ್ಯರಂತೆ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಡುವಂಥ ಅನಿವಾರ್ಯತೆ ಎದುರಾಗಿದೆ. ಇದೆಲ್ಲದರ ಜೊತೆಗೆ ಇದೀಗ 1,000 ಕೋಟಿ ತನ್ನ ಆಸ್ತಿ ಬೀದಿ ಪಾಲಾಗ್ತಾ ಇರೋದು. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಈಗ ಮಹಾಭಾರತ ಶುರುವಾಗಿರೋದು. ಕೇವಲ ಅಧಿಕಾರಕ್ಕೋಸ್ಕರ ಅಲ್ಲ, ಕುರ್ಚಿಗಾಗಿ ಅಲ್ಲ, ಬದಲಿಗೆ ಭರ್ಜರಿ 1,000 ಕೋಟಿ ರೂಪಾಯಿ ಪಾರ್ಟಿ ಫಂಡ್ ಉಸ್ತುವಾರಿಗೋಸ್ಕರ. ಹೌದು, ದೀದಿ ಕೋಟೆಗೆ ಈಗ ಬೆರುಕು ಬಿಟ್ಟಿದೆ. ಕೇವಲ 80 ಸೀಟುಗಳಿಗೆ TMC ಕುಸಿದ ಬೆನ್ನಲ್ಲೇ ಪಕ್ಷದ ಅಕೌಂಟ್ಗಳ ಮೇಲೆ ದರೋಡೆ ನಡೀತಕ್ಕಂಥ ಭೀತಿ ಎದುರಾಗಿದೆ. ಪಕ್ಷದ ಮಾಜಿ ಖಜಾಂಚಿಯ ಬ್ಯಾಂಕ್ಗೆ ಓಡಿ ಹೋಗಿ ಖಾತೆಗಳನ್ನು ತಕ್ಷಣ ಲಾಕ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ದೀದಿ ಸಾಮ್ರಾಜ್ಯದ 1,000 ಕೋಟಿಯ ರಹಸ್ಯ ಕಥೆಯನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕೋಲ್ಕತ್ತಾದ HDFC ಬ್ಯಾಂಕ್ಗೆ ಒಂದು ರಹಸ್ಯ ಪತ್ರ ಬರುತ್ತೆ. ಆ ಪತ್ರ ಬರೆದಿದ್ದು ಬೇರೆ ಯಾರೂ ಅಲ್ಲ, TMCಯ ನಿಷ್ಠಾವಂತ ಖಜಾಂಚಿ ಆರೂಪ್ ಬಿಸ್ವಾಸ್ ಅವರು. ಆ ಪತ್ರದಲ್ಲಿ ಏನಿತ್ತು ಅಂದರೆ, ನಮ್ಮ ಪಾರ್ಟಿ ಫಂಡ್ ಅಕೌಂಟ್ಗಳನ್ನು ತಕ್ಷಣವೇ ಫ್ರೀಸ್ ಮಾಡಿ ಅಂತ ಹೇಳಿ ಫ್ರೀಸ್ ಮಾಡಿಸಲಾಗುತ್ತೆ. ಯಾರಾದರೂ ಚೆಕ್ ತಂದರೆ ಹಣ ಕೊಡಬೇಡಿ ಅನ್ನೋ ಆಘಾತಕಾರಿಯಾದಂಥ ಆದೇಶವನ್ನು ಅದರಲ್ಲಿ ಬರೆಯಲಾಗಿರುತ್ತೆ. ದೀದಿ ಬಣ ಜೂನ್ 5ರಂದೇ ಆರೂಪ್ ಬಿಸ್ವಾಸ್ ಅವರನ್ನ ಹುದ್ದೆಯಿಂದ ಕಿತ್ತೊಗೆದಿದೆ. ಆದರೆ ನಾನೇ ಅಸಲಿ ಖಜಾಂಚಿ, ಹಣ ಈಜಾಕ್ ಆಗ್ತಿದೆ ಅಂತ ಹೇಳಿ ಬಿಸ್ವಾಸ್ ಬ್ಯಾಂಕ್ ಮೆಟ್ಲೇರಿರೋದು. ಅಷ್ಟಕ್ಕೂ ನಿಮ್ಮ ಕುತೂಹಲಕ್ಕೆ ಒಂದು ಮಾಹಿತಿಯನ್ನು ಹೇಳೇ ಬಿಡ್ತೀನಿ. TMC ಬ್ಯಾಂಕ್ ಖಾತೆಯಲ್ಲಿ ಎಷ್ಟಿದೆ ಹಣ ಹಾಗಾದರೆ ಅಂತ. ಅಧಿಕೃತವಾದಂಥ ಬ್ಯಾಂಕ್ ಬ್ಯಾಲೆನ್ಸ್ 676 ಕೋಟಿ 11 ಲಕ್ಷ ರೂಪಾಯಿ. ಆಸ್ತಿ ಪಾಸ್ತಿಗಳ ಒಟ್ಟು ಮೌಲ್ಯ ಸೇರಿ 1,000 ಕೋಟಿಗೂ ಅಧಿಕ ಇದೆ. ಇನ್ನು ಚುನಾವಣಾ ಬಾಂಡ್ಗಳ ಗಳಿಕೆ, ಈ ಹಿಂದೆ ಮುಂಚೂಣಿಯಲ್ಲಿದ್ದಂಥ TMC ನಿಧಿ ಈಗ ಯಾರ ಪಾಲಾಗುತ್ತೆ ಅನ್ನೋದೇ ಬಹಳ ಕುತೂಹಲವನ್ನು ಮೂಡಿಸ್ತಾ ಇರೋದು. ಇದೇ ಈಗ ಈ ಜಗಳಕ್ಕೆ ಅಸಲಿ ಕಾರಣ ಎನ್ನಲಾಗ್ತಾ ಇದೆ. ಈ ಬಾರಿ ದೊಡ್ಡ ಮೊತ್ತದ ಹಣದ ಮೇಲೆ ಈಗ ಬಂಡಾಯಗಾರರು ಎಲ್ಲರೂ ಕಣ್ಣು ಬಿದ್ದಿದೆಯಾ, ಅದಕ್ಕೋಸ್ಕರವಾಗಿ ಇದನ್ನು ಫ್ರೀಸ್ ಮಾಡಲಾಗ್ತಾ ಇದೆಯಾ ಅನ್ನೋ ಥರದ ಚರ್ಚೆ. ಮಮತಾ ಬ್ಯಾನರ್ಜಿ ಬಣವೇ ಇದನ್ನು ಯಾರಿಗೂ ಕೂಡ ಸಿಗದಂತೆ ಬಚ್ಚಿಡ್ತಾ ಇದೆಯಾ ಅನ್ನೋ ಥರದ ಕುತೂಹಲವು ಕೂಡ ಈಗ ಮೂಡ್ತಾ ಇರೋದು. ಕತೆ ಅಸಲಿಗೆ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಕೇವಲ ಹಣದ ಜಗಳವೂ ಕೂಡ ಅಲ್ಲ, ಇದು ಅಸ್ತಿತ್ವದ ಹೋರಾಟವಾಗಿ ಬದಲಾಗ್ತಾ ಇದೆ. ಲೋಕಸಭೆಯ 28 ಸಂಸದರ ಪೈಕಿ ಈಗಾಗಲೇ ಬರೋಬ್ಬರಿ 20 ಸಂಸದರು ದೀದಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಕೈ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ 60 ಶಾಸಕರಲ್ಲ 58 ಶಾಸಕರು ಬಂಡಾಯ ಎದ್ದಿದ್ದಾರೆ. ಅವರೆಲ್ಲರೂ ಕೂಡ ಸೇರಿ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ NCPI ಜೊತೆ ವಿಲೀನ ಕೂಡ ಆಗಿದ್ದಾರೆ. ರೂಲ್ಸ್ ಪ್ರಕಾರ ಬಹುಮತ ಯಾರಿದ್ದಾರೋ ಅವ್ರ ಕಡೆ ಇರೋದರಿಂದ TMC ಪಾರ್ಟಿ ಫಂಡ್ ಮತ್ತು ಚಿಹ್ನೆ ನಮಗೆ ಸಿಗಬೇಕು ಅಂತ ಬಂಡಾಯ ನಾಯಕರು ಕೋರ್ಟ್ ಮೆಟ್ಲೇರೋದಕ್ಕೆ ಸ್ಕೆಚ್ ಕೂಡ ಹಾಕಿದ್ದಾರೆ. ಹಾಗಾದರೆ TMC ಪಾರ್ಟಿ ಫಂಡ್ ಕೂಡ ಬಂಡಾಯಗಾರರ ಪರವಾಗಿ ಹೋಗುತ್ತಾ, ಅಥವಾ ಚಿಹ್ನೆಯೂ ಕೂಡ ಇಲ್ಲದಂತೆ TMC ಪಕ್ಷವೇ ಛಿದ್ರವಾಗಿ ಮೂಲೆ ಗುಂಪಾಗಿ ನಶಿಸಿಯೇ ಹೋಗಿಬಿಡುತ್ತಾ ಅನ್ನೋ ಥರದ ಚರ್ಚೆ. ಒಂದು ಕಡೆ ರಾಜಕೀಯ ವಿಶ್ಲೇಷಕರು ಇದನ್ನು ಬೇರೆ ರೀತಿಯಾಗಿ ನೋಡ್ತಾ ಇದ್ದಾರೆ. ಏನಾಗಬಹುದು ಅನ್ನೋ ಥರದ ಒಂದಿಷ್ಟು ಅನಿಸಿಕೆಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗ ಒಂದು ಪಕ್ಷ ವಿಭಜನೆ ಆಗುತ್ತೋ ಆಗ ಚುನಾವಣಾ ಆಯೋಗ ಮತ್ತು ಕೋರ್ಟ್ ಬಹುಮತವನ್ನು ನೋಡುತ್ತೆ, ಯಾರದ್ದು ಮೆಜಾರಿಟಿ ಇದೆ ಅಂತ ಹೇಳಿ. ಸಂಸದರು ಮತ್ತು ಶಾಸಕರು ಬಂಡಾಯ ಬಣದಲ್ಲಿ ಟೋಟಲ್ ಹೆಚ್ಚಾಗಿರೋದ್ರಿಂದ ಬ್ಯಾಂಕ್ ಖಾತೆಗಳ ಮೇಲಿನ ರೈಟ್ಸ್ ಏನಿದೆ ಅದು ಮಮತಾ ಬ್ಯಾನರ್ಜಿಯವರ ಕೈ ತಪ್ಪುವ ಎಲ್ಲ ಸಾಧ್ಯತೆಗಳು ಈಗ ಸಿಗ್ತಾ ಇರೋದು. ಒಂದು ವೇಳೆ ಮಮತಾ ಬ್ಯಾನರ್ಜಿಯವರ ಅಧಿಕಾರ ಕೈತಪ್ಪಿ ಹೋದರೆ, ಹಕ್ಕು ಕೈತಪ್ಪಿ ಹೋದರೆ, ಈಗ ಬಂಡಾಯಗಾರರ ಪರವಾಗಿ ಅವ್ರ ಕಡೆ 1,000 ಕೋಟಿ ಹಣವೂ ಕೂಡ ಅವ್ರ ಕಡೆ ಹೋಗಿಬಿಡುತ್ತೆ. ಈ ಹಣವೇ ಎಲ್ಲ ಅನರ್ಥಕ್ಕೂ ಮೂಲ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಅದು ಇತಿಹಾಸಗಳಿಂದಲೂ ಕೂಡ ನೋಡ್ಕೊಂಬರ್ತಾ ಇದ್ದೀರಾ, ಪುರಾಣದಿಂದಲೂ ಕೂಡ ಅದೇ ಇರೋದು. ಇಷ್ಟು ದಿನ ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳವನ್ನು ಏಕಚಕ್ರಾಧಿಪತಿಯಾಗಿ ಆಳದಂಥ
ಒಬ್ಬ ಆಡಳಿತಾಧಿಕಾರಿ. ಈಗ ಸ್ವಂತ ಪಕ್ಷದ ಪಾರ್ಟಿ ಫಂಡ್ ಉಳಿಸ್ಕೊಳ್ಳೋದಕ್ಕೂ ಕೂಡ ಅವರಿಗೆ ದೊಡ್ಡ ಸವಾಲಾಗಿರೋದು. ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿರೋದ್ರಿಂದ ದಿನನಿತ್ಯದ ಪಕ್ಷದ ಖರ್ಚಿಗೂ ಕೂಡ ಪರದಾಡುವಂಥ ಸ್ಥಿತಿ ಬಂದೊದಗಿರೋದು. TMC ಪಕ್ಷದ ಕಾರ್ಯಕರ್ತರೇ ಒಂದೆಡೆ ಮೀಟಿಂಗ್ಗಳು ಮಾಡಿದ್ರೆ ಸ್ವಂತ ಖರ್ಚಿನಿಂದ ಅಲ್ಲಿನ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಿಭಾಯಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿಯವರೆಗೂ ಕೂಡ ಪಾರ್ಟಿ ಫಂಡಿಂಗ್ ಇತ್ತು. ಪಾರ್ಟಿ ಫಂಡಿಂಗಿಂದ ಹಣವನ್ನು ವ್ಯಯ ಮಾಡ್ತಾಯಿದ್ರು. ಮುಂದಿನ ದಿನಗಳಲ್ಲಿ 1000 ಕೋಟಿಯ ವಾರ್ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ದೀದಿ ಚಕ್ರವ್ಯೂಹದಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕು. ಒಂದು ವೇಳೆ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡುವಂತೆ ಆರೋಪ ವಿಶ್ವಾಸ ಪತ್ರ ಬರಲಿಕ್ಕೆ ಅಸಲಿ ಕಾರಣ ಬೇರೆಯೇ ಇದೆ ಅನ್ನೋ ಚರ್ಚೆಗಳಾಗ್ತಾ ಇರೋದು. ಪಕ್ಷದ ಮುಖ್ಯ ಕಚೇರಿಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಈ ಆರೋಪ ವಿಶ್ವಾಸ್ ಅವರ ಮುಂಗಡ ಸಹಿ ಇರತಕ್ಕಂಥ, ಅಂದರೆ ಅನೇಕ ಪತ್ರಗಳಲ್ಲಿ ಇವರಿಬ್ಬರು ಖಜಾಂಚಿ ಆರೋಪ ವಿಶ್ವಾಸ್ ಅವರು ಗೊತ್ತಿದೆ ನಿಮಗೆ, ಮಮತಾ ಬ್ಯಾನರ್ಜಿ ಅವರು, ಇವರಿಬ್ಬರ ಸಹಿ ಇರತಕ್ಕಂಥ 100 ಚೆಕ್ಗಳಿದ್ದಾವೆ, ಬ್ಯಾಂಕ್ ದಾಖಲೆಗಳಿದ್ದಾವೆ, ಅನೇಕ ಡಾಕ್ಯುಮೆಂಟ್ಸ್ಗಳು ಕೂಡ ಇದ್ದಾವೆ. ಈ ಬಂಡಾಯ ನಾಯಕರು ಪಕ್ಷದ ಕಚೇರಿಯನ್ನೇನಾದರೂ ವಶಪಡಿಸ್ಕೊಂಡ್ರೆ ಆ ಸಹಿ ಇರೋ ಚೆಕ್ಗಳನ್ನು ಬಳಸಿ ಒಂದೇ ರಾತ್ರಿಯಲ್ಲಿ ಕೋಟ್ಯಂತರ ರೂಪಾಯಿಗಳನ್ನು ಬೇರೆ ಖಾತೆಗಳಿಗೂ ಕೂಡ ವರ್ಗಾಯಿಸಬಹುದು ಅನ್ನೋ ತೀವ್ರವಾದಂಥ ಆತಂಕ ದೀದಿ ಅವರ ಬಣಕ್ಕಿದೆ. ಫೈನಾನ್ಷಿಯಲ್ ಐಜಾಕ್ ಆಗಬಹುದು ಅನ್ನೋ ಆತಂಕ ದೀದಿ ಕಾಡ್ತಾ ಇರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮಗೆ ಹೇಳಲೇಬೇಕು. ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಡಾಟಾವನ್ನು ಬಹಿರಂಗಪಡಿಸಿದಾಗ ಆರಂಭದಲ್ಲಿ ದೇಶದಲ್ಲೇ ಅತ್ಯಂತ ಹೆಚ್ಚು ದೇಣಿಗೆ ಪಡೆದ ಪ್ರಾದೇಶಿಕ ಪಕ್ಷ TMC ಆಗಿತ್ತು. ಸುಮಾರು 1600 ಕೋಟಿ ರೂಪಾಯಿಗಳಿಗೂ ಅಧಿಕ ಚುನಾವಣಾ ಬಾಂಡ್ಗಳ ಡಾಟಾ ಹೆಚ್ಚಾಗಿ ದೇಣಿಗೆ ಪಡೆದಂಥ ಪ್ರಾದೇಶಿಕ ಪಕ್ಷ. ಅಸಲಿ ಟ್ವಿಸ್ಟ್ ಏನು ಅಂದರೆ, ಈ ಬಾಂಡ್ಗಳ ಮುಖಾಂತರ ಬಂದಂಥ ಹಣದ ಬಹುದೊಡ್ಡ ಭಾಗ ಇನ್ನೂ ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲೇ ಇದೆ. ಈಗ ಬಂಡಾಯದ್ದಿರ್ತಕ್ಕಂಥ 20 ಸಂಸದರು ಮತ್ತು 58 ಶಾಸಕರು ಆ ದೇಣಿಗೆ ಬಂದಿದ್ದು ನಮ್ಮ ಮುಖ ನೋಡಿ, ಹಾಗಾಗಿ ಆ ಹಣದಲ್ಲಿ ನಮಗೂ ಕೂಡ ಸಮಾನ ಪಾಲಿದೆ ಅಂತ ಹೇಳಿ ದೆಹಲಿಯ ಹಿರಿಯ ವಕೀಲರ ಮೂಲಕ ಕಾನೂನು ಸಮರಕ್ಕೂ ಕೂಡ ತೆರೆ ಮರೆಯಲ್ಲಿ ಸ್ಕೆಚ್ಚನ್ನು ಹಾಕ್ತಾ ಇದ್ದಾರೆ. ಇಡೀ ವಿವಾದದ ಹಿಂದೆ ಮಮತಾ ಬ್ಯಾನರ್ಜಿಯವರ ಸೋದರ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿಯವರ ಅತಿರೇಕದ ವರ್ತನೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪಕ್ಷದ ಹಿರಿಯ ನಾಯಕರಾಗಿದ್ದಂಥ ಆರೋಪ್ ವಿಶ್ವಾಸ್ ಅವರು ಜೂನ್ 5ರಂದು ಖಜಾಂಚಿ ಹುದ್ದೆಯಿಂದ ಕಿತ್ತೊಗೆಯಲಾಯಿತು. ಅಭಿಷೇಕ್ ತಮಗೆ ಬೇಕಾದಂಥ ಸುಭಾಷಿಷ್ ಚಕ್ರವರ್ತಿ ಅವ್ರನ್ನ ತಗೊಂಬಂದು ಕೂರಿಸಿದ್ರು. ಇದರಿಂದ ಕೇಳಿದಂಥ ಆರೋಪ್ ಖಜಾಂಚಿ ಅವರು ಬಂಡಾಯಗಾರರ ಜೊತೆ ಕೈ ಜೋಡಿಸಿ ದೀದಿಯ ಅಕೌಂಟ್ಗೆ ಬೀಗ ಹಾಕಿಸ್ತಕ್ಕಂಥ ಮಾಸ್ಟರ್ ಪ್ಲಾನನ್ನು ಈಗ ಮಾಡಿರೋದು. ಕೋಲ್ಕತ್ತಾದ ತೃಣಮೂಲ ಭವನ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ಕೆಲಸ ಮಾಡೋ 100 ಸಿಬ್ಬಂದಿಗಳಿಗೂ ಈಗ ದುಡ್ಡಿಲ್ಲ. IT ಸೆಲ್ ಉದ್ಯೋಗಿಗಳಾಗಿರ್ಬೋದು, ದಿನಗೂಲಿ ಕಾರ್ಮಿಕರಾಗಿರ್ಬೋದು, ಜೂನ್ ತಿಂಗಳ ಸಂಬಳ ಕೊಡಲಿಕ್ಕೆ TMC ಬಳಿ ಹಣ ಇಲ್ಲ. ಈಗ ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿರೋದ್ರಿಂದ ದಿನನಿತ್ಯದ ಚಹಾ, ತಿಂಡಿ, ಕಚೇರಿ, ಕರೆಂಟ್ ಬಿಲ್ ಕಟ್ಟಲಿಕ್ಕೂ ಕೂಡ, ಪೆಟ್ರೋಲ್ ಖರ್ಚಿಗೂ ಕೂಡ ಮಮತಾ ಬ್ಯಾನರ್ಜಿಯವರ ಬಣ ಸದ್ಯಕ್ಕೆ ಕೈಯಲ್ಲಿದ್ದಂತಹ ಕ್ಯಾಶನ್ನೇ ನೆಚ್ಚಿಕೊಳ್ಳಬೇಕಾಗಿದೆ. ಬಂಡಾಯಗಾರರು ಕೇವಲ ಬ್ಯಾಂಕ್ ಖಾತೆಯನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇಲ್ಲ. ಅದು ತುಂಬ ಇಂಟ್ರೆಸ್ಟಿಂಗ್ ವಿಷಯ. ಕೋಲ್ಕತ್ತಾ ಮತ್ತು ದೆಹಲಿಯಲ್ಲಿರ್ತಕ್ಕಂಥ TMC ಪಕ್ಷದ ಕೋಟ್ಯಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಕಚೇರಿಗಳು, ಕಟ್ಟಡಗಳು, ಪಾರ್ಟಿ ವಾಹನ, ಪಕ್ಷದ ಅಧಿಕೃತ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಪೇಜ್ಗಳು, ಎಲ್ಲ ಪಾಸ್ವರ್ಡ್ಗಳನ್ನು ಕೂಡ ಬದಲಾಯಿಸಲಿಕ್ಕೆ IT ತಜ್ಞರ ನೆರವನ್ನು ಪಡಿತಾ ಇದ್ದಾರೆ. ಯಾಕೆ ಅಂದರೆ ಬಹಳಷ್ಟು ದೊಡ್ಡ ಬೆಂಬಲ ಅವರ ಪರವಾಗಿದೆ. ಈಗ ಬ್ಯಾಂಕ್ ಖಾತೆಗಳಿಗೂ ಬೀಗ ಬಿದ್ದಿದೆ. ಕಚೇರಿ ಸಿಬ್ಬಂದಿ ಸಂಬಳಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ಬಂದಿರೋದು. ಇದು ರಾಜಕೀಯ ಇತಿಹಾಸದಲ್ಲೇ ಇಂಥ ಆರ್ಥಿಕ ದಿಗ್ಬಂಧನ ಬಹುಶಃ ಯಾವ ಪ್ರಾದೇಶಿಕ ಪಕ್ಷಕ್ಕೂ ಕೂಡ ಎದುರಾಗಿರಲಿಲ್ಲ. ಇದು ಕೇವಲ TMC ಓಳಾಗ್ತಾ ಇದೆ ಅನ್ನೋ ಕಥೆ ಅಲ್ಲ. ಕೋಟಿ ಕೋಟಿ ಕುಬೇರ ನಿಧಿಯ ಕುರುಕ್ಷೇತ್ರ ನಡೀತಾ ಇದೆ. ಬ್ಯಾಂಕ್ ಖಾತೆಯ ಆ ಬೀಗವನ್ನು ಕೋರ್ಟ್ ತೆರೆಯುತ್ತಾ ಹಾಗಾದರೆ, ಅಥವಾ ಚುನಾವಣಾ ಆಯೋಗ ಅಸಲಿ TMC ಯಾರಂತ ತೀರ್ಮಾನ ಮಾಡುತ್ತಾ? ಈ ತೆರೆ ಮರೆಯಲ್ಲಿರ್ತಕ್ಕಂಥ ಈ ಮಹಾ ಡೀಲ್ಗಳ ಅಸಲಿ ಮುಖವಾಡ ಕಾಣಿಸೋದಕ್ಕೆ ಈಗ ಬಂಡಾಯಗಾರರು ಸಿದ್ಧರಾಗಿಬಿಟ್ಟಿದ್ದಾರೆ. ಈ ರೋಚಕ ರಾಜಕೀಯ ಯುದ್ಧದ ಪ್ರತಿಯೊಂದು ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಖಂಡಿತವಾಗೂ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ, ಈ ಒಂದು ಅಸಲಿ ಕಹಾನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ, ಬದಲಾಗ್ತಾ ಇರ್ತಕ್ಕಂಥ ರಾಜಕೀಯ ಪರ್ವ, ಮೋದಿ ಮತ್ತು ಅಮಿತ್ ಶಾ ರಾಜಕೀಯ ತಂತ್ರಗಾರಿಕೆ ಇಡೀ ಭಾರತದ ಭೂಪಟದಲ್ಲಿ ಒಂದು ಹೊಸ ಯಾರ ಸೃಷ್ಟಿ ಮಾಡಿರೋದು, ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.